ಈ ಬಿಸಿಲದಾಗೆ ಬಗೆ ಬಗೆ ಸಮಸ್ಯೆಗಳ ಸರಮಾಲೆ ಸೃಷ್ಟಿ ಮಾಡ್ತಾ ಇದ್ದು ಕುಡಿಯೋದಕ್ಕೂ ನೀರಿಲ್ಲ, ಜಾನುವಾರುಗಳಿಗೆ ಜೀವಜಲ ಇಲ್ಲ. ರಾಜ್ಯದಲ್ಲಿ ಎಲ್ಲೆಲ್ಲ ಜಿಲ್ಲೆಯ ಜನ ನೀರಿಗಾಗಿ ನರಳಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಬಿಸಿಲಿನ ಧಗೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರುವಂತದ್ದು. ಮದ್ದೂರಿನಲ್ಲಿ ಮದ್ದೂರೋತ್ಸವ ನಡೀತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ 38 ಡಿಗ್ರಿವರೆಗೂ ಕೂಡ ತಾಪಮಾನ ಹೋಗಿರುವಂತದ್ದು. ಸಾಕಷ್ಟು ಇನ್ನು ಪ್ರಾಣಿ ಪಕ್ಷಿಗಳು ಕೂಡ ಇದರಿಂದ ಸಾಕಷ್ಟು ಸಮಸ್ಯೆಯನ್ನು ಕೂಡ ಆಗ್ತಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರದ 28 ಹಳ್ಳಿಗಳಲ್ಲಿ ಕುಡಿಯುವ ನೀರಿಗಾಗಿ ನರಳಾಟ. ಬಿಸಿಲ ಹೊಡೆತಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 28 ಹಳ್ಳಿಯಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ನಗರದ 14 ವಾರ್ಡ್ಗಳಲ್ಲಿ ನೀರಿಗೆ ಬರ ಬಂದಿದೆ. ಹೀಗಾಗಿ ಜಿಲ್ಲಾಡಳಿತ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆದಿದೆ. ಈ 28 ಗ್ರಾಮಗಳಲ್ಲಿ 27 ಗ್ರಾಮಗಳಲ್ಲಿ ನಾವು ಕುಡಿಯೋ ನೀರನ್ನು ಖಾಸಗಿ ಬೋರ್ವೆಲ್ಗಳ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡು ಖಾಸಗಿ ಬೋರ್ವೆಲ್ಗಳಿಗೆ 10 ರಿಂದ 18 ಸಾವಿರದವರೆಗೆ ಮಾಸಿಕವಾಗಿ ಬಾಡಿಗೆಗಳನ್ನು ಕೊಡುವಂಥ ಅವಕಾಶ ಇರುತ್ತೆ. ಇತ್ತ 1 ತಿಂಗಳಿಂದ ಸಮರ್ಪಕವಾಗಿ ನೀರು ಪೂರೈಸುತ್ತಿಲ್ಲ ಅಂತ ಚಿತ್ರದುರ್ಗದ ಮಾಡನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜನ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ತಾವು ನನ್ನ ಬಲಬದಿಯಲ್ಲಿ ನೋಡಬಹುದು, ಈ ಒಂದು ಗ್ರಾಮದ ಜನ ಗ್ರಾಮ ಪಂಚಾಯಿತಿಗೆ ಇವತ್ತು ಮುತ್ತಿಗೆ ಹಾಕಿರ್ತಕ್ಕಂಥದ್ದು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲದಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಮತ್ತೊಂದೆಡೆ ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಚಿಕ್ಕಪೇಟೆ ಬಡಾವಣೆಯಲ್ಲಿ ನೀರು ಬರ್ತಿಲ್ಲವೆಂದು ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ನಮಗೆ ನೀರೇ ಇಲ್ಲ ರೀ, ಬೆಚ್ಚ ಬೆಳಗನ ನೀರು ತರ್ಲತ್ತಿದ್ದೇವೆ, ಕೈ ಕಾಲೆಲ್ಲ ಕಡ್ದು ಚಕ್ಕರ್ ಬಂದು ಬಿದ್ದಿದ್ದೇವೆ, ದವಾಖಾನೆಗೆ ಹೋಗಿ ಅಡ್ಮಿಟ್ ಮಾಡಿದ್ದೇವೆ ನಮ್ಮ ಮನೆಗೆ ಹೆಣ್ಮಕ್ಳಿಗೆಲ್ಲ. ಬ್ಯೂರೋ ರಿಪೋರ್ಟ್ TV9.